ನೀವು ನಿಮ್ದೇ ಆದಂತ ಸರ್ ಹೇಳಿದಾಗೆ ಸೆಲ್ಫಿ ತಗೋತೀರಿ, ಅದನ್ನ ಸ್ಟೇಟಸ್ಗೆ ಹಾಕೋತೀರಿ, ಅದು ಎಷ್ಟು ಜನ ನೋಡಿದ್ದಾರೆ ಅಂತ ಚೆಕ್ ಮಾಡ್ತಾ ಇರ್ತೀರಿ. ಅದು ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ನಿಮ್ಮಲ್ಲಿ ಉಲ್ಲಾಸದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯೂಸಲಿ ನಾವು ನೋಡ್ತೀವಲ್ಲ, ಯೂಟ್ಯೂಬ್ ಅಲ್ಲಿ ಶಾರ್ಟ್ ವಿಡಿಯೋಸ್ಗಳನ್ನ ಹಾಕ್ತೀರಿ, ಒಂದೊಮ್ಮೆ ಅದರಲ್ಲಿ ನೋಡಿದವರ ಸಂಖ್ಯೆ ಏನಾದರೂ ಕಡಿಮೆ ಆದ್ರೆ, ವ್ಯೂವರ್ಸ್ಗಳ ಸಂಖ್ಯೆ ಕಡಿಮೆ ಆದ್ರೆ ನೀವು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಯಾರು ನೋಡಲ್ಲ ನನ್ನನ್ನು ಅಂತೇಳಿ, ರೈಟ್? ಅದೇ ನೋಡುವವರ ಸಂಖ್ಯೆ ಜಾಸ್ತಿ ಆದ್ರೆ ನಾಳೆ ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡ್ತೀರಿ. ಸೊ ಹಾಗೆಯೇ ನೀವು ನಿಮ್ಮನ್ನ ಎಂಜಾಯ್ ಮಾಡಲಿಕ್ಕೆ, ನಿಮ್ಮನ್ನ ನೀವು ಅಥವಾ ಆ ಸಂತೋಷವನ್ನ ಅನುಭವಿಸ್ಲಿಕ್ಕೆ ನಿಮಗೊಂದು ಅವಕಾಶವನ್ನ ನಾವಿಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡಿದ್ರಿ ಅಂತ ನಾನು ಅನ್ಕೋತೀನಿ. ಜೊತೆಗೆ ಕಾಲೇಜಲ್ಲಿ ಇಂತಹ ದಿನಗಳ ಆಚರಣೆ ಮಾಡಿದಾಗ ನಿಮಗೆ ಏನು ಶೈಕ್ಷಣಿಕ ವಿಷಯದ ಹೊರತುಪಡಿಸಿ ಇನ್ನುಳಿದ ಅವಕಾಶಗಳು ಕೂಡ ನನಗೆ ಸಿಗುತ್ತಲ್ಲ ಅನ್ನುವಂಥ ಒಂದು ಭಾವನೆಗಳು ಬೆಳೀತಾ ಬರುತ್ತೆ. ಸಂಸ್ಕೃತಿಯ ಬಗ್ಗೆ ಅರಿವು ಮೂಡ್ತಾ ಬರುತ್ತೆ. ಆಮೇಲೆ ಈ ದಿನದ ಮಹತ್ವವನ್ನು ನೀವು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಬೇರೆ ಬೇರೆ ದಿನಗಳ ಆಚರಣೆಗಳಿವೆ. ಈ ಸೆಮಿಸ್ಟರ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಪ್ರಾರಂಭದಿಂದನೇ ಪ್ರಾರಂಭ ಆಗುತ್ತೆ ಬೇರೆ ಬೇರೆ ಆಚರಣೆಗಳು. ಆಲ್ರೆಡಿ ನಿನ್ನೆ ನಾನು ನಿಮ್ಮ